ಕನ್ನಡದ ವಿರೋಧಿಯಾಗಿರುವ ಕಮಲ್ ಹಾಸನ್ ತಮಿಳುನಾಡಿನಲ್ಲಿ ಮಾತನಾಡ್ತಾ ತಮಿಳಿನಿಂದ ಕನ್ನಡ ಹುಟ್ಟಿದೆ ಇಂಥ ಒಂದು ಕೆಟ್ಟ ಚಿಂತನೆ ಕಮಲ್ ಹಾಸನ್ ಬಂದದ್ದು ಅತ್ಯಂತ ಅಗೌರವ, ಅಪಮಾನ. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡೋದಕ್ಕೆ ಯಾರು ಕನ್ನಡದ ಬಗ್ಗೆ ಗೌರವದಿಂದ ಮಾತಾಡಬೇಕಾಗಿತ್ತು. ಏನು ಬೇಕಾದರೂ ಮಾತಾಡು, ಆದರೆ ಕನ್ನಡದಿಂದ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಬೆಳಕು ಬಂದಿದೆ. ಅದ್ಭುತವಾದಂಥ ಇತಿಹಾಸ ಇದೆ ಕನ್ನಡಕ್ಕೆ. ಕನ್ನಡದ ಸೌಂದರ್ಯ, ಕನ್ನಡ ಭಾಷೆಯ ಅದ್ಭುತ, ಕನ್ನಡದ ಅಕ್ಷರದ ಸುಂದರವಾದಂಥ ಅಕ್ಷರ ಒಂದಲ್ಲ ಎರಡಲ್ಲ, ಇಡೀ ಪ್ರಪಂಚದ ಎಲ್ಲ ಭಾಷೆಗಳಿಗಿಂತಲೂ ಕನ್ನಡ ಅದ್ಭುತವಾಗಿ ಕಾಣತಕ್ಕಂಥ ಭಾಷೆ ಮತ್ತು ಐತಿಹಾಸಿಕವಾದಂಥ ಭಾಷೆ. ಭಾಷೆಯ ಬಗ್ಗೆ ಮಾತಾಡಬಾರ್ದಾಗಿತ್ತು, ಏನು ಬೇಕಾದರೂ ಮಾತಾಡ್ಕೊಳ್ಳಿ. ಭಾಷೆಯ ಬಗ್ಗೆ ಮಾತನಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನ ಲಘುವಾಗಿ ತಗೊಳ್ಬಾರ್ದು. ನಮ್ಮ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಕಮಲ್ ಹಾಸನ್ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ದಾರೆ. ಇದು ವಿಶ್ವದಲ್ಲಿರುವ ಎಲ್ಲ ಕನ್ನಡಿಗರಿಗೂ ಮತ್ತು ಚರಿತ್ರಕಾರರಿಗೂ ಗಮನಕ್ಕೆ ಹೋಗಿದೆ. ನಾವು ಇಡೀ ರಾಜ್ಯದ ಪ್ರತಿನಿಧಿ ಸಂಸ್ಥೆ ಶಾಸನ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನಿಷ್ಠ ಒಂದು ದಿನವಾದರೂ ಕರೆದು ಕನ್ನಡದ ಹಿರಿಮೆ, ಕನ್ನಡದ ಚರಿತ್ರೆ, ತಮಿಳುನಾಡು ಇತಿಹಾಸ, ಕನ್ನಡಕ್ಕಿರುವ ಇತಿಹಾಸ ಎಲ್ಲವನ್ನು ಹೇಳಿ ಕನ್ನಡ ಭಾಷೆ ಉನ್ನತವಾದ ಭಾಷೆ, ಕನ್ನಡ ಭಾಷೆ ತನ್ನದೇ ಆದಂಥ ಶಕ್ತಿಯನ್ನು ಹೊಂದಿರುವ ಭಾಷೆ. ಈ ಭಾಷೆಯನ್ನ ಅವಹೇಳನ ಮಾಡಿರ್ತಕ್ಕಂಥ ಈ ವ್ಯಕ್ತಿ ನಿಜಕ್ಕೂ ಅತ್ಯಂತ ಅಗೌರವ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಬಹಳ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿದೆ. ಕಮಲ್ ಹಾಸನ್ ಕರ್ನಾಟಕ ಬರೋ ಕೂಡ್ದು. ಕಮಲ್ ಹಾಸನ್ ಸಂಪೂರ್ಣ ಬಹಿಷ್ಕಾರ. ಕಮಲ್ ಹಾಸನ್ ಚಿತ್ರ ಯಾವುದೇ ಕಾರಣಕ್ಕೂ ಓಡಲೇಬಾರದು. ಕಮಲ್ ಹಾಸನ್ ಚಿತ್ರ ಪ್ರದರ್ಶನ ಮಾಡಿದ್ರೆ ಭಾರಿ ಹೋರಾಟ ಮತ್ತು ಕರ್ನಾಟಕದ ಚಲನಚಿತ್ರರಂಗ ವಾಣಿಜ್ಯ ಮಂಡಳಿ, ಕನ್ನಡ ಸಿನಿಮಾ ನಟರು, ನಿರ್ದೇಶಕರು, ನಿರ್ಮಾಪಕರು, ಇಡೀ ಕನ್ನಡ ಚಲನಚಿತ್ರರಂಗ ಸಂಪೂರ್ಣ ಈ ಒಂದು ಪರಿಸ್ಥಿತಿಯಲ್ಲಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಇದು ಬಹಳ ಗಂಭೀರವಾದಂಥ ವಿಚಾರ. ನಾವು ಈ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ. ಕಮಲ್ ಹಾಸನ್ ಚಿತ್ರ ಯಾವ ಮೂಲಕವೂ ಬರಬಾರದು. ಸರ್ಕಾರನು ಕಾನೂನು ಮಾಡಿ
ಬರೋ ಕೂಡ್ದಿದ್ವು ಅಂತ ಹೇಳಿ ಕ್ಷಮೆ ಕೇಳ್ತಾ ಇಲ್ಲ ಸರ್ ಅವರು. ಒಂದು ನಿಮಿಷ ಅದನ್ನ ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ. ಬರ್ತೀನಿ ಅಲ್ಲಿಗೆ ಬರ್ತೀನಿ. ಈ ಇಷ್ಟಕ್ಕೆ ನಿಲ್ಲಿಸ್ಬಿಟ್ರೆ ಗತಿ ಹಂಗೆ. ಕಮಲ್ ಹಾಸನ್ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಿರಂತರವಾಗಿ ಇಡೀ ರಾಜ್ಯ ಒತ್ತಾಯ ಮಾಡ್ತಾ ಇದ್ದೀವಿ. ಕೇಳಬೇಕಾದ್ದು ಕಮಲ್ ಹಾಸನ್ದು. ಕೇಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಗಂಭೀರವಾಗಿ ನಾವು ಕಮಲ್ ಹಾಸನ್ ಬಹಿಷ್ಕಾರ, ಕರ್ನಾಟಕದ ಗಡಿ ಒಳಗೆ ಕಮಲ್ ಹಾಸನ್ ಆಗಲಿ ಚಿತ್ರ ಆಗಲಿ ನುಗ್ಗಬಾರ್ದು. ಇದ್ರ ಜೊತೆಗೆ ಮುಖ್ಯಮಂತ್ರಿಯವರು ಕಾನೂನು ಇಲಾಖೆಗೆ ತಿಳಿಸಿ, ಮುಖ್ಯ ಕಾರ್ಯದರ್ಶಿ ತಿಳಿಸಿ, ಕಮಲ್ ಹಾಸನ್ ಮೇಲೆ ಕೇಸ್ ದಾಖಲಿಸಬೇಕು, ಕಮಲ್ ಹಾಸನ್ ಮೇಲೆ ಮೊಕದ್ದಮೆ ಹಾಕಬೇಕು, ಕಮಲ್ ಹಾಸನ್ನ ತಮಿಳುನಾಡಿನಿಂದ ಅರೆಸ್ಟ್ ಮಾಡಿ ಕರ್ನಾಟಕ ಹೈಕೋರ್ಟ್ಗೆ ಕರ್ಕೊಂಡು ಬರ್ಬೇಕು, ಕರ್ನಾಟಕ ಜೈಲಿನಲ್ಲಿ ಇಡಬೇಕು. ಇದು ಕರ್ನಾಟಕ ಸರ್ಕಾರ ಮಾಡಬೇಕಾಗಿದೆ. ಕರ್ನಾಟಕ ಸರ್ಕಾರ MP ಗಳು, MLAಗಳು, ಮಂತ್ರಿಗಳು, ಶಾಸಕರು ಮೌನವಾಗಿರಬಾರ್ದು. ಬೀದಿಗೆ ಬರ್ಬೇಕು. ರಾಜಕಾರಣಿಗಳು ಬೀದಿಗೆ ಬರ್ಬೇಕು, ಮಂತ್ರಿಗಳು ಬೀದಿಗೆ ಬರ್ಬೇಕು, MLAಗಳು ಬೀದಿಗೆ ಬರ್ಬೇಕು, MP ಗಳು ಬೀದಿಗೆ ಬರ್ಬೇಕು. ಕನ್ನಡಕ್ಕಾಗಿ ಕಮಲ್ ಹಾಸನ್ ವಿರುದ್ಧ ಬೀದಿಗೆ ಬರ್ಬೇಕು. ನಾವು ಮುಂದಿನ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆಗೋದಾದ್ರೆ ಕನ್ನಡ ಒಕ್ಕೂಟ ಭಾರಿ ಹೋರಾಟ ಮಾಡ್ತೀವಿ, ಸಾವಿರಾರು ಜನ ಜೈಲಿಗೆ ಕಳಿಸ್ತೀವಿ. ಈ ಹೋರಾಟ ಇಲ್ಲಿಯೇ ಮುಗಿಯೋದಿಲ್ಲ. ಅಂತಿಮವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರ್ತಾ ಇದ್ದೀವಿ. ಸೇರಿ ಕರ್ನಾಟಕ ಬಂದ್ಗೂ, ಅಖಂಡ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ತೀವ್ರವಾದ ಹೋರಾಟ ಅನಿವಾರ್ಯ, ಹೋರಾಟ ಮಾಡ್ತೀವಿ. ಸ್ಟಾಲಿನ್ ಈ ಬಗ್ಗೆ ತಮಿಳುನಾಡು ಮುಖ್ಯಮಂತ್ರಿಗಳು, ತಮಿಳುನಾಡಿನ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ತೀವ್ರವಾಗಿ ಖಂಡಿಸಬೇಕು. ಇದು ಬಹಳ ಅನ್ಯಾಯ. ಮತ್ತು ಕರ್ನಾಟಕದಲ್ಲಿ ಸಾಹಿತಿಗಳು, ಬರಹಗಾರರು ಎಲ್ಲರೂ ಒಂದೇ ಧ್ವನಿ, ಕನ್ನಡ ಧ್ವನಿ. ಕಮಲ್ ಹಾಸನ್ ಧಿಕ್ಕಾರ, ಕಮಲ್ ಹಾಸನ್ ಧಿಕ್ಕಾರ, ಕಮಲ್ ಹಾಸನ್ ಕ್ಷಮಾಪಣೆ ಕೇಳಲೇಬೇಕು.